ಕರೋನಾ ಬಂದಮೇಲೆ ಏನು ಒಳ್ಳೇದಾಯ್ತೋ ಕೆಟ್ಟದಾಯ್ತೋ ಗೊತ್ತಿಲ್ಲ, ಆದರೆ ನಮ್ಮೂರಲ್ಲಿ ಹಬ್ಬಗಳನ್ನ ಆಚರಿಸೋ ರೀತಿ ಅಂತೂ ಖಂಡಿತ ಬದಲಾಗಿದೆ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ನಮ್ಮೂರಲ್ಲಿ ಆಶ್ಲೇಷ ಮಳೆ ಹಬ್ಬ, ಇದನ್ನ ನಾವು ಗ್ರಾಮೀಣ ಭಾಷೆಯಲ್ಲಿ ಅಶ್ಲ ಮಳೆ ಹಬ್ಬ ಅಂತಾನು ಕರಿತೀವಿ. ಹಳ್ಳಿಗಳಲ್ಲಿ ಯಾವ ಹಬ್ಬನೂ ಸುಮ್ಮನೆ ಮಾಡಲ್ಲ, ಎಲ್ಲ ಹಬ್ಬಕ್ಕೂ ಒಂದು ಪರ್ಪಸ್ ಅಂತ ಇದ್ದೇ ಇರುತ್ತೆ. ಈ ಆಶ್ಲೇಷ ಮಳೆಯನ್ನ ಆಚರಿಸುವಂತ ಹಬ್ಬ ಇದು. ಈ ಆಷಾಢ ಮುಗಿದ ಮೇಲೆ ಬರುವಂತ ಶುಕ್ರವಾರ ಈ ಹಬ್ಬವನ್ನ ಮಾಡ್ತಾರೆ. ಆಷಾಢದಲ್ಲಿ 1 ತಿಂಗಳು ಮಳೆ ಇರುತ್ತೆ, ರೈತರಿಗೆ ಗದ್ದೆ ತೋಟದಲ್ಲಿ ತುಂಬಾ ಕೆಲಸ ಇರುತ್ತೆ, ಸಾಕಷ್ಟು ನಾಟಿಯನ್ನು ಕೂಡ ಮಾಡಿರ್ತಾರೆ. ಈ ಆಶ್ಲೇಷ ಮಳೆ ಏನಿದೆ ಇದು ಕೊನೆಯ ಮಳೆ. ಈ ಹಬ್ಬನ ಆಚರಿಸಕ್ಕೆ 2 ಕಾರಣಗಳಿದೆ. ಮೊದಲನೇ ಕಾರಣ, ರೈತರು 1 ತಿಂಗಳು ಆಷಾಢ ಮಾಸದಲ್ಲಿ ತುಂಬಾ ದುಡಿದಿರ್ತಾರೆ, ಅವ್ರಿಗೂ ಕೂಡ ಆಯಾಸ ಆಗಿರುತ್ತೆ, ಯಾವ ಆಚರಣೆಗಳನ್ನು ಮಾಡಿರಲ್ಲ, ಅದಕ್ಕೆ ಇದು ಒಂದು ಆಚರಣೆ. ಎಲ್ಲ ಕೆಲಸ ಮುಗಿತಲ್ಲ, ಏನಾದ್ರೂ ಒಂದು ಆಚರಣೆ ಮಾಡೋಣ ಅನ್ನುವಂಥದ್ದು. ಇನ್ನೊಂದು ಕಾರಣ ಅಂದ್ರೆ ಎಲ್ಲ ಬೆಳೆಗಳನ್ನ ನಾಟಿ ಮಾಡಿರ್ತಾರೆ, ಆ ಬೆಳೆಗಳೆಲ್ಲ ಚೆನ್ನಾಗಿ ಬರ್ಲಿ ಅಂತ ಅವರು ದೇವರಿಗೆ ಪ್ರಾರ್ಥನೆ ಮಾಡುವಂಥದ್ದು. ಇದಕ್ಕೆ ಹೇಳೋದು, ಹಳ್ಳಿಯಲ್ಲಿ ಯಾವ ಆಚರಣೆ ಆಗಿರ್ಬೋದು, ಸಂಪ್ರದಾಯ ಆಗಿರ್ಬೋದು, ಸುಮ್ಮನೆ ಮಾಡಿರಲ್ಲ, ಅದೆಲ್ಲದಕ್ಕೂ ಒಂದು ಸರಿಯಾದ ಕಾರಣ ಇರುತ್ತೆ. ಆದ್ರೆ ಈ ಸರಿ ನಮ್ಮ ಹಳ್ಳಿಯಲ್ಲಿ ಆದಂತ ಆಚರಣೆ ನೋಡಿ ನಂಗೆ ತುಂಬಾನೇ ಬೇಸರ ಆಯ್ತು. ಊರಿನವ್ರು ಎಲ್ಲ ಒಟ್ಟಿಗೆ ಸೇರಿ ಮಾಡುವಂತ ಹಬ್ಬ ಇದು, ಆದ್ರೆ ಈ ಸತಿ ಆಗ್ಲೇ ಇಲ್ಲ. ಕರೋನಾ ಟೈಮಲ್ಲಿ ಗುಂಪಲ್ಲಿ ಹೋಗೋದ್ ಬೇಡ, ಒಬ್ಬೊಬ್ರೆ ಹೋಗಿ ಪೂಜೆ ಮಾಡ್ಕೊಂಡು ಬನ್ನಿ ಅಂತ ಆಗಿದ್ ರೂಲ್ಸ್ ಇನ್ನು ಫಾಲೋ ಮಾಡ್ತಾನೆ ಇದ್ದಾರೆ ಎಲ್ಲರೂ. ಮೊದಲು ಮಾರಮ್ಮನ ಗುಡಿಗೆ ಪೂಜೆ ಮಾಡ್ಕೊಂಡು ಬಂದು ಆಮೇಲೆ ಊರವರೆಲ್ಲ ಕಾಳ್ ಮಾರಮ್ಮನ ಗುಡಿ ಹತ್ರ ಸೇರ್ತಿದ್ರು. ಇಲ್ಲಿ ಪೂಜೆ ಮಾಡಿ ತೀರ್ಥ ಹಾಕಿಸ್ಕೊಂಡು ಎಲ್ಲರೂ ಇಲ್ಲಿಂದ ಪಟ್ಲದಮ್ಮನ ಗುಡಿಗೆ ಮಡೆ ಆರತಿ ಎತ್ಕೊಂಡು ಹೋಗೋರು. ಆದ್ರೆ ಈ ಸತಿ ಯಾರು ಕಾಳ್ ಮಾರಮ್ಮನ ಗುಡಿ ಹತ್ರ ಬರಲೇ ಇಲ್ಲ, ಕೇವಲ ಒಂದ್ ಬೆರಳಣಿಕೆ ಅಷ್ಟು ಜನ ಮಾತ್ರ ಇದ್ರು. ಊರವರೆಲ್ಲ ಒಟ್ಟಿಗೆ ಸೇರಿ ಮಾಡಿದ್ರೇನೆ ಹಬ್ಬಕ್ಕೆ ಒಂದ್ ಕಳೆ. ಎಲ್ಲರಿಗೂ ಒಟ್ಟಿಗೆ ಹೋಗ್ಬೇಕು ಅಂತ ಸಾರಿದ್ರು, ಅವ್ರ ಪಾಡಿಗೆ ಅವ್ರು ಹೋಗಿ ಪೂಜೆ ಮಾಡ್ಕೊಂಡು ಬಂದಿದ್ರು. ಈಗ ಮಾಡೋದ್ರಿಂದ ದೇವ್ರಿಗೂ ಖುಷಿ ಇಲ್ಲ, ನಮಗೂ ಖುಷಿ ಇಲ್ಲ. ನನ್ನ ಕಡೆಯಿಂದ ನಮ್ಮೂರಿನ ಜನರಿಗೆಲ್ಲ ಒಂದು ರಿಕ್ವೆಸ್ಟ್, ದಯವಿಟ್ಟು ಮುಂದಿನ ಹಬ್ಬದಲ್ಲಿ ಹೀಗೆ ಮಾಡ್ಲಿಕ್ಕೆ ಹೋಗ್ಬೇಡಿ, ಎಲ್ಲರೂ ಒಟ್ಟಿಗೆ ಸೇರಿ ಹಬ್ಬವನ್ನು ಮಾಡೋಣ, ಎಲ್ಲರೂ ಒಟ್ಟಿಗೆ ಆಚರಿಸೋಣ, ಆಗ್ಲೇ ಹಬ್ಬಕ್ಕೂ ಒಂದು ಕಳೆ, ದೇವರಿಗೂ ಒಂದು ಖುಷಿ. ಈ ವಿಡಿಯೋ ಆದಷ್ಟು ಜನಕ್ಕೆ ತಲುಪತ್ತೆ. ಮುಂದಿನ ಹಬ್ಬದಲ್ಲಾದ್ರೂ ಎಲ್ಲರೂ ಸೇರಿ ಒಟ್ಟಿಗೆ ಖುಷಿಯಿಂದ ಹಬ್ಬನ ಆಚರಿಸ್ತೀವಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.